ಕರ್ತನಾಮದಲ್ಲಿ ಸ್ತೋತ್ರ. ಕರ್ತನು ಪರಿಶುದ್ಧನು ಪರಿಶುದ್ಧನು. ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕಂತ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನೋಡ್ರಿ, ದೇವರ ಪ್ರೀತಿ ಎಷ್ಟು ಒಳ್ಳೆಯದು. ದೇವರು ನಮ್ಮನ್ನು ಪ್ರೀತಿಸಿ ನಮ್ಮ ಮೇಲೆ ತನ್ನ ಜೀವವನ್ನು ಕೊಟ್ಟಿದ್ದಾನೆ. ಈಗ ಲೂಕಾನ ಬರೆದ ಪತ್ರಿಕೆ 18ನೇ ಅಧ್ಯಾಯ 31ನೇ ವಚನ ನೋಡಿದರೆ, ಆತನು ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಅವರಿಗೆ, ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನು ವಿಷಯದಲ್ಲಿ ಪ್ರವಾದಿಗಳ ಬರೆದಿದೆಯಲ್ಲ, ಮನುಷ್ಯಕುಮಾರನ ವಿಷಯದಲ್ಲಿ ಪ್ರವಾದಿಗಳು ಬರೆದಿದ್ದಾರಲ್ಲ, ಮನುಷ್ಯಕುಮಾರನ ವಿಷಯದಲ್ಲಿ ಏನೇನು ಬರೆದಿದ್ದಾರೋ ಅದೆಲ್ಲ ನಡೆಯುತ್ತೆ. ನಾವು ಯೆರೂಸಲೇಮಿಗೆ ಹೋಗ್ತಾ ಇದ್ದೀವಿ, ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಈಗ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ದೇವರು ಯೆರೂಸಲೇಮಿಗೆ ಅಲ್ಲಿಗೆ ಹೋಗಿ ಏನು ಹೇಳಿದ್ದಾರೆ ಅಂದರೆ, ಅವರಿಗೆ ಪ್ರವಾದಿಗಳು ಬರೆದಿದ್ದೆಲ್ಲ ನೀವು ನೋಡಿದಿರಲ್ಲ, ಅನ್ಯರ ಕೈಗೆ ಒಪ್ಪಿಸುವರು, ಅನ್ಯರ ಕೈಗೆ ನನ್ನನ್ನು ಒಪ್ಪಿಸುತ್ತಾರೆ. ಅವರು ಅವನನ್ನು ಅಪಹರಿಸಿ ಮಾಡುವರು, ಬೈಯುವರು, ಉಗುಳುವರು, ಕೊಳೆಯಿಂದ ಹೊಡೆಯುವರು, ಕೊಂದು ಹಾಕುವರು, ಮತ್ತೆ 3ನೇ ದಿನ ಅವನು ಜೀವಿತನಾಗಿ ಎದ್ದು ಬರುವನು ಎಂದು ಹೇಳಿದನು. ಈ ಸಂಗತಿಗಳು ಒಂದನ್ನಾದರೂ ಗ್ರಹಿಸಲಿಲ್ಲ. ಏಕೆ ಗ್ರಹಿಸಲಿಲ್ಲ? ಸಮುದ್ರ ಮೇಲೆ ನಡೆದಿಲ್ಲ. ಸಮುದ್ರ ಮೇಲೆ ನಡೆದನಲ್ರಿ ಪೇತುರನ. 2 ರೊಟ್ಟೆ 3 ಮೀನುಗಳು ಹಂಚಿಕೊಟ್ಟನಲ್ರಿ, ಆಶೀರ್ವದಿಸಿ 5,000 ಉಂಡಿದ್ದಾರಲ್ರಿ. ಎಲ್ಲಿಗೋಯ್ತು? ಗ್ರಹಿಸಲಿಲ್ಲ. ಏಕೆ ಗ್ರಹಿಸಲಿಲ್ಲ? ಅವರು ನಮ್ಮಂತ ಮನುಷ್ಯರೇ. ಸ್ವಲ್ಪ ಶ್ರಮೆ ಬಂದ್ರೆ ಗಿಲಿ ಹೊಡೆದಾಕೊಂಡ್ಬಿಡ್ತಾರೆ ಅಂತ ಅಲ್ಪ ವಿಶ್ವಾಸಿಗಳು ಶಿಷ್ಯರು. ಈಗ ಅಷ್ಟು ಅದ್ಭುತಗಳ ನೋಡ್ರಿ, ಲಾಜರನ್ನ, ಸತ್ತು ಹೋದ ಲಾಜರನ್ನು ಬದುಕಿಸಿದನಲ್ಲ ದೇವರು. ಅದ್ಭುತಗಳು ಮಾಡಿದನಲ್ಲ ದೇವರು, ಆಶ್ಚರ್ಯಗಳು ಮಾಡಿದನಲ್ಲ ದೇವರು, ಪ್ರಾಣವೇ ಕೊಟ್ಟು ಬಿಟ್ಟಿದನಲ್ಲ, ತಿರುಗಿ ಎದ್ದು ಬರ್ತಾನಂತ ಹೇಳಿಲ್ಲ. ಇವರು ಯಾವುದನ್ನು ಯಾವುದೂ ಗ್ರಹಿಸಲಿಲ್ಲ. ನೋಡ್ರಿ, ಇಲ್ಲಿ ಅಬ್ರಿ 1ನೇ ಅಧ್ಯಾಯ 7ನೇ ವಚನ ಏನು ಹೇಳುತ್ತಂದ್ರೆ, ತನ್ನ ದೂತರನ್ನ ವಾಯುಗಳಾಗಿ ಮಾಡಿದ್ದಾನೆ, ತನ್ನ ಸೇವಕರನ್ನ ಅಗ್ನಿಜ್ವಾಲೆಗಳಾಗಿ ಮಾಡಿದ್ದಾನೆ. ಎಷ್ಟು ಪವರ್ ಕೊಟ್ಟಿದ್ದಾನೆ ದೇವರು, ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು. ಏನಾದ್ರೂ ಗ್ರಹಿಸಿದಾರ? ಅಯ್ಯೋ, ನನಗಾಗಿ ಪ್ರಾಣ ಕೊಡ್ತಾ ಇದ್ದಾನೆ ದೇವರು ಅಂತ ಮುಂದಕ್ಕೆ ಬಂದರೆ ಯಾರು ಶಕ್ತಿಯನ್ನು ಇಲ್ಲಿ ಹಂಚಿಕೊಳ್ಳಕ್ಕೆ ಬರೋದಿಲ್ಲ. ಶಕ್ತಿಯಿಂದಲಾಗಲಿ ಬಲದಿಂದಾಗಲಿ ನಾವು ಮಾಡೋದಕ್ಕಾಗೋದಿಲ್ಲ. ಜೆರುಬ್ಬಾಬೆಲ್ ಹೇಳಿದನಲ್ಲ, ಈ ಮಂದಿರವನ್ನು ನಿಲ್ಲಿಸೋದಕ್ಕೆ, ಜೆರುಬ್ಬಾಬೆಲು ನಿನ್ನ ಶಕ್ತಿ ಸಾಲದು, ನಿನ್ನ ಬಲ ಸಾಲದು, ನನ್ನ ಆತ್ಮದಿಂದನೇ ಇದು ಜರುಗುತ್ತೆ, ಇದು ನಡೆಯುತ್ತೆ. ದೇವರಿಗೆ ಸ್ತೋತ್ರವಾಗಲಿ, ಸ್ತೋತ್ರ. ಏಕೆಂದ್ರೆ ಯಾರ ಬಲದಿಂದಲೂ ಇದನ್ನು ಮಾಡೋಕ್ಕಾಗಲ್ಲ, ಯಾರ ಶಕ್ತಿಯಿಂದಲೂ ಇದನ್ನು ಮಾಡೋಕ್ಕಾಗಲ್ಲ. ದೇವರ ಆತ್ಮದಿಂದ ಇದು ಸಾಧ್ಯವಾಗುತ್ತೆ. ಏನು ಮಾಡಿದರೆ? ಪೆಂತೆಕೋಸ್ತ ದಿನದಲ್ಲಿ ಪ್ರಾರ್ಥನೆ ಮಾಡಿದರೆ ಆತ್ಮ ಇಳಿದು ಬಂದಿತು. ಪವಿತ್ರಾತ್ಮನು ಇಳಿದು ಬಂದಾಗ 3,000 ಜನರು, ಯೋನ ಯಾಗ ಪ್ರಕಟಿಸಿದನು ಹಾಗೆ ಪ್ರಕಟಿಸಿದರೆ 3,000 ಜನಗಳು ರಕ್ಷಿಸಲ್ಪಟ್ಟಿದ್ದಾರೆ. 5,000 ಜನಗಳು ರಕ್ಷಿಸಲ್ಪಟ್ಟಿದ್ದಾರೆ. ಪೇತುರನ ಪ್ರಾರ್ಥನೆ ಮಾಡಿದರೆ ಅನ್ಯ ಜನಗಳೆಲ್ಲರ ಮೇಲೆ ಆತ್ಮ ಇಳಿದು ಬಂತು, ಪವಿತ್ರಾತ್ಮನ ಶಕ್ತಿ ಹೊಂದಿದ್ರು. ಇವರನ್ನ ಯಾರು ಅಡ್ಡಿ ಮಾಡ್ತಾರೆ? ಬಾಪ್ತಿಸ ಕೊಡೋಕೆ, ದೀಕ್ಷಾಸ್ಥಾನ ಕೊಡೋಕೆ ಯಾರು ಅಡ್ಡಿ ಮಾಡ್ತಾರೆ ಅಂತ ಹೇಳಿದ್ರು. ಏಕೆಂದರೆ ಅದ್ಭುತಕಾರಿಗಳು, ಆಶ್ಚರ್ಯಕಾರಿಗಳು, ದಿನಚರ್ಯ, ಅವರು ರೊಟ್ಟೆ ಮುರಿಯೋದು, ಪ್ರಾರ್ಥಿಸೋದು, ಆದಿಸಂಘ ಎಲ್ಲ ಮಾಡಿದ್ದೆಲ್ಲ ನೋಡಿದ್ದಾರೆ. ದೇವರನ್ನ ಪ್ರೀತಿಸಿದ್ದಾರೆ, ದೇವರನ್ನ ಕಂಡಿದ್ದಾರೆ, ದೇವರನ್ನು ಸ್ತುತಿಸಿದ್ದಾರೆ, ದೇವರನ್ನು ಆರಾಧಿಸಿದ್ದಾರೆ, ದೇವರನ್ನು ಘನಪಡಿಸಿದ್ದಾರೆ.
ಎಲ್ಲವನ್ನು ನೋಡಿ ಈಗ ನಾನು 3 ದಿನ ಆದಮೇಲೆ ಎದ್ದು ಬರ್ತೀನಿ ಅಂತಂದರೆ ಯಾರು ನಂಬಲಿ? ಗ್ರಹಿಸಲಿಲ್ಲ. ಮಣ್ಣಿನ ಘಟದಲ್ಲಿ ಇಟ್ಟಿದ ಐಶ್ವರ್ಯವನ್ನು, ಮಣ್ಣಿನ ಘಟದಲ್ಲಿ ಇಟ್ಟ ಐಶ್ವರ್ಯವು ಹೊರಕ್ಕೆ ಬಂದಾಗ, ಅದು ಪ್ರಕಾಶಿಸಿದಾಗ, ಬೆಳಕು ಕತ್ತಲೆಯಿಂದ ಬೆಳಕು ಪ್ರಕಾಶಿಸಿದಾಗ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ದೇವರು. ನಾವು ತಿಳ್ಕೋಬೇಕು ದೇವರ ಪ್ರೀತಿ ಎಂಥದ್ದಂತ. ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ಈ ರಕ್ತದಿಂದ ನಮ್ಮ ಮಾರ್ಪಡಿಸ್ರಿ, ಶರೀರದಿಂದ ತಿನ್ರಿ, ನನ್ನ ಶರೀರವನ್ನು ತಿನ್ರಿ. ಭೋಜನ ಕೊಟ್ಟಿದ್ದಾನೆ, ಊಟ ಕೊಟ್ಟಿದ್ದಾನೆ. ಏನಂತ ಅಂದರೆ ಈ ಊಟ ತಿಂದವರು ಮಾರ್ಪಡಿಸುತ್ತಾರೆ, ಪ್ರಕಾಶಿಸುತ್ತಾರೆ. ನಿನ್ನ ಬಾಯಲ್ಲಿ ಶಕ್ತಿ ಇದೆ, ನಿನ್ನ ಕಣ್ಣಿನಲ್ಲಿ ಶಕ್ತಿ ಇದೆ. ನಿನ್ನ ಕಣ್ಣಿನ ಪವರ್ ನೋಡಿದರೆ ಸಾಕು, ರಕ್ಷಣೆ ಹೊಂದ್ತಾರೆ, ರಕ್ಷಣೆ ಪಡಿತಾರೆ. ನಿನ್ನ ಬಾಯಿಂದ ಶಕ್ತಿ ಇದೆ. ನಿನ್ನ ಬಾಯಿಂದ ಮಾತಾಡಿದ ಮುತ್ತಿನಂತಾಗಿ ಎಲ್ಲರಿಗೆ ಹರಡಿ ಹೃದಯದಲ್ಲಿ ಬೀಜವು ಬಿತ್ತಲ್ಪಡುತ್ತೆ. ಬಿತ್ತಿದ ಬೀಜ ಫಲಿಸುತ್ತೆ. ಸ್ಫೋಟ ಹೇಗೆ ಹೇಳುತ್ತೆ ಅಂದರೆ ದೇವರ ಶಕ್ತಿ ಇದೆ ಅದರಲ್ಲಿ. ವಾಕ್ಯದಲ್ಲಿ ದೇವರ ಶಕ್ತಿ ಇದೆ. ರಕ್ತ ಕುಡಿದ ನೀನು, ಯೇಸು ಕ್ರಿಸ್ತನ ರಕ್ತ ಕುಡಿದ ನೀನು, ಯೇಸು ಕ್ರಿಸ್ತ ರೊಟ್ಟಿಯನ್ನು ತಿಂದ ನೀನು ಮಾರ್ಪಡಿಸುತ್ತೀಯ. ಪೇತ್ರಕ್ಕಿಂತ ಬಲವಾಗಿ ಕಾರ್ಯಗಳು ಮಾಡ್ತೀಯ, ಪೌಲಕ್ಕಿಂತ ಬಲವಾದ ಕಾರ್ಯಗಳನ್ನು ನೀವು ಮಾಡ್ತೀಯ. ಈಗ ಗ್ರಹಿಸಲಿಲ್ಲ, ನಾವು ಗ್ರಹಿಸಲಿಲ್ಲ. ಎಷ್ಟು ಸಲ ಹೇಳಿದ್ರು ದೇವರು ಗ್ರಹಿಸಲಿಲ್ಲ, ಎಷ್ಟು ಸಲ ವಾಕ್ಯ ಓದಿದ್ರು ಗ್ರಹಿಸಲಿಲ್ಲ. ಪರಿಶುದ್ಧತೆ ನಿಮ್ಮನ್ನು ಮಾರ್ಪಡಿಸುತ್ತೆ. ದೇವರ ಆತ್ಮದ ಶಕ್ತಿ ನಿಮ್ಮನ್ನು ಮಾರ್ಪಡಿಸುತ್ತೆ. ದೇವರ ಆತ್ಮದಿಂದ ನೀವು ಮಾರ್ಪಡಿಸಲ್ಪಡ್ತೀರ, ರೂಪಾಂತರ ಹೊಂದುತ್ತೀರ. ದೇವರ ಶಕ್ತಿ, ದೇವರ ಬಲವು ಹೊಂದ್ಕೊಳ್ತೀರ. ಈಗ ದೇವರು ನಿಮ್ಮ ಸಲುವಾಗಿ ಚಿಂತಿಸ್ತಾ ಇದ್ದಾನಂತೆ. 1 ಪೇತ್ರರು ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ, ದೀನ ಮನಸ್ಸನೇ ವಸ್ತ್ರವನ್ನು ಧರಿಸಿಕೊಳ್ಳ್ರಿ. ದೀನ ಮನಸ್ಸು. ನಾವು ಆಳವಾಗಿ ಹೋಗ್ಬೇಕಂದ್ರೆ ಒಳಗಡೆ ಹೋಗಿ ಆಳವಾಗ ಜಾಗದಲ್ಲಿ ದೇವರ ವಾಕ್ಯವನ್ನು ಹುಡುಕಿದ್ರೆ ಅದು ನಮಗೆ ಸಿಗುತ್ತೆ. ದೇವರ ವಾಕ್ಯದ ಶಕ್ತಿ ಸಿಗುತ್ತೆ, ಬಲ ಸಿಗುತ್ತೆ, ದೇವರ ಸ್ವರೂಪ ಸಿಗುತ್ತೆ, ದೇವರ ಪ್ರಕಾಶವು ನಮ್ಮ ಮೇಲೆ ಪ್ರಕಾಶಿಸುತ್ತೆ. ದೇವರ ರೂಪಾಂತರವು ಚಿಂತಿರ ದೇವರಾಗಿ ದೇವರ ಕೃಪೆಯಿಂದ ನಾವು ಬಲಗೊಳ್ತೀವಿ. ನೋಡ್ರಿ, ಯೇಸು ಕ್ರಿಸ್ತನು ನಮಗಾಗಿ ಚಿಂತಿಸ್ತಾ ಇದ್ದಾನಂತೆ. ಇವರು ಏನು, ಹೆಂಗೆ, ಇವ್ರಿಗೆ ಊಟ ಹೆಂಗೆ, ಇವರು ಇವರನ್ನು ಹೇಗೆ ನಾವು ಮಾರ್ಪಡಿಸಬೇಕು, ಅನೇಕ ಜನರನ್ನು ಇವರಿಂದ ಹೆಂಗೆ ನಾವು ಇದು ಮಾಡಬೇಕು ಅಂತಂದು ದೇವರು ನಮ್ಮ ಸಲುವಾಗಿ ಪ್ರೀತಿಸ್ತಾ ಇದ್ದಾನಂತೆ. ನಿಬ್ಬರವಾದ ನೋಡ್ರಿ, ತೆಗೀರಿ ಇಲ್ಲಿಗೆ 1 ಪೇತ್ರರು 5ನೇ ಅಧ್ಯಾಯ, ಪೇತ್ರರು ಬರೆದ ಪತ್ರಿಕೆ 5ನೇ ಅಧ್ಯಾಯ ನಾವು ಧ್ಯಾನ ಮಾಡಿದರೆ 10ನೇ ವಚನ. ಸ್ವಲ್ಪ ಮುಂದಕ್ಕೆ ಹೋದರೆ, ದೀನ ಮನಸ್ಸು ಎಂಬ ವಸ್ತ್ರವನ್ನು ಸೊಂಟ ಕಟ್ಕೊಂಡು ಒಬ್ಬರನ್ನೊಬ್ಬರಿಗೆ ಸೇವೆ ಮಾಡಿ. ದೀನ ಮನಸ್ಸು ಇರಬೇಕು. ದೀನ ಮನಸ್ಸು ಇದ್ದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ನೀತಿಗೆ ದಾಸರಾಗಬೇಕು. ನೀತಿಗೆ ದಾಸರಾಗಿ ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸಬೇಕು. ದೇವರ ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾಗಿ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೇವರು ದೀನರಿಗೆ ಕೃಪೆ ಅನುಗ್ರಹಿಸುತ್ತಾನೆ. ದೇವರ ತ್ರಾಣವುಳ್ಳ ಹಸ್ತವನ್ನು ನಿಮ್ಮ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ದೇವರ ಹಸ್ತದಲ್ಲಿ ನೀವು ತಗ್ಗಿಸಿಕೊಂಡಾಗ ನಿಮ್ಮನ್ನು ಮೇಲಕ್ಕೆ ತರುವನು. ನೀವು ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುತ್ತಿದ್ದಾನೆ. ಆತನು ನಿಮಗೋಸ್ಕರ ಚಿಂತೆ ಮಾಡ್ತಾ ಇದ್ದಾನೆ. ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹವಾಗಿ ತಿರುಗುತ್ತಾ ಇದ್ದಾನೆ, ಯಾರನ್ನೂ ನುಂಗಲಿ ಅಂತಂದು ಹುಡುಕುತ್ತಾ ಇದ್ದಾನೆ. ಲೋಕದಲ್ಲಿರುವ ನಿಮ್ಮ ಸಹೋದರರಂಥ ಭಾವವನ್ನು ಹೊಂದಿಕೊಂಡು ಅನುಭವಿಸುತ್ತಿದ್ದಾರಲ್ಲ, ಕ್ರಿಸ್ತನಲ್ಲಿ ನಿಮ್ಮನ್ನು ನೀವು ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾಗಿ ದೇವರು ತಾನೇ ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸಿ ಆತನಿಗೆ ಆಧಿಪತ್ಯವು ಯುಗ ಯುಗಾಂತರವೂ ಇರಲಿ. ಆಮೇನ್. ನೋಡ್ರಿ, ಲೋಕದಲ್ಲಿರುವ ಸಹೋದರರು ಅಂತ ಬಾಧೆಯನ್ನು ಅನುಭವಿಸಿದ್ದಾರೆ. ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾವುಳ್ಳ ದೇವರು, ನಿತ್ಯ ಪ್ರಭಾವಕ್ಕೆ ಕೃಪಾವುಳ್ಳ ದೇವರು ನಿಮ್ಮನ್ನು
ಹೆಚ್ಚಿಸಬೇಕಂತ, ಪ್ರೀತಿಸಬೇಕಂತ, ಬಲಪಡಿಸಬೇಕಂತ, ಸ್ಥಿರಪಡಿಸಬೇಕಂತ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಚಿಂತೆ ಯಾವತ್ತು ದೇವ್ರ ಮೇಲೆ ಹಾಕೋಣ, ದೇವರ ಮೇಲೆ ಭಾರ ಹಾಕೋಣ. ಅಳಿದು ಹೋದ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ತಂದೆಯೇ ಸ್ತೋತ್ರ, 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 ಸ್ತೋತ್ರ. ಕರ್ತನೇ ಸ್ತೋತ್ರ. ಅಗ್ನಿ ಜ್ವಾಲೆಗಳನ್ನಾಗಿ ಸೇವಕರನ್ನು ಮಾಡ್ಕೊಂಡ್ಯಪ್ಪ. ಪೇತರು ನೀರ್ ಮೇಲೆ ನಡೆದಪ್ಪ, ಗ್ರಹಿಸಲಿಲ್ಲ ಅಪ್ಪ. 2 ರೊಟ್ಟಿ 3 ಮೀನು ಅನೇಕರಿಗೆ ಹಂಚಿಕೊಟ್ಟೆಪ್ಪ. 5,000 ಮಂದಿಗೆ ಹಂಚಿಕೊಟ್ಟೆಪ್ಪ, ಗ್ರಹಿಸಲಿಲ್ಲ. ಆದರೆ ನಿನ್ನ ಶುಭವಾರ್ತೆ ಎಲ್ಲರಿಗೆ ಕೊಟ್ಟಿದ್ದೆಪ್ಪ. ತನಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.